ಬಂಗ್ಲೋನ ಇಲ್ಲ ಅಲ್ಲಿ ಐತಾ ನೋಡಿ ಫ್ರೆಂಡ್ಸ್. ಈ ಥರ ಮಾಡಿ ಉದ್ಧಾರ ಮಾಡಿದ್ರು ನಮ್ಮನ್ನ. ತಂಗ್ಲನ್ನ ಮಾಡಿ ಪಾಪಚ್ಚ ಅವ್ನು ಬಾಕ್ಸ್ಕೋ ಅದೇ ಹಾಕು. ಬೇಗ ಹೋಗೋ ಟೈಮ್ ಇತ್ತು. ಮಕ್ಕಳು ಇದ್ದಿದ್ದ ಮನೆ ಎಷ್ಟು ಹರಿಬರಿ ಅಂದರೆ ನನ್ನ ಮಗ 8:15 ಎದ್ದವನು. ಇನ್ನು ಅರ್ಧ ಗಂಟೆ ಅಟ್ಲೀಸ್ಟ್ 15 ಮಿನಿಟ್ಸಲ್ಲಿ ಪಟ್ಪಡ ಅಂತ ರೆಡಿ ಮಾಡ್ಬೇಕು. ನೋಡಿ ಮಕ್ಕಳು ಎಲ್ಲ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾರೆ. ಬುಷ್ಕಾನ್ ಭೋಜನ ನಾವು ನಾರ್ಮಲ್ ಮಾಡೋಕ್ಕೆ ಆಗಲ್ಲ, ಅಷ್ಟೊಂದು ಟೈಮ್ ಐತೆ. ನಮ್ಮ ಹುಡುಗ ಊಟ ಏತ್ಲಾಂಡ್ಲಿ, ನಮ್ಮ ಹುಡುಗ ಏತ್ಲಾಂಡಿ ಹೋಗ್ಬಿಟ್ಟು ಕೂತವನೆ, ಲೆಕ್ಕ ಹಾಕ್ತಾ ಕೂತಿರ್ತಾನೆ. ಇಲ್ಲಿ ಹೋಗಿ ಎತ್ತಾಕ ಬರ್ಬೇಕು ಅಂತ. ಆಯ್ತು ಅಗಸ್ಯ, ಟೈಮ್ ಆಯಿತು. ಸ್ಟೇಜ್ ಮೇಲೆ ನೀನು ಡ್ಯಾನ್ಸ್ ಮಾಡ್ತೀಯೋ ಇಲ್ಲ ಹೋಗಿ ಕೂತ್ಕೋತೀಯ? ಎಲ್ಲ ಸ್ನಾನ ಮಾಡ್ತಷ್ಟಲ್ಲಿ ಸಕ್ಕರೆ ಮುಟ್ಟಿ, ಇದು ಸಕ್ಕರೆ ಮುಟ್ಟಿ. ಹಾಯ್ ಸಕ್ಕರೆ ಮುಟೆ. ಹಾಯ್ ಸಕ್ಕರೆ ಮುಟ್ಟಿ. ಹಾಯ್ ಜುಮ್ಮಿ. ಜುಮ್ಮಿ ಅಂತ ಸ್ಟೇಜ್ ಡೇ ಇಷ್ಟ. ಸ್ಟೇಜ್ ಹಾಕೋರೆ ಅದಕ್ಕೆ ಫುಲ್ಲು ಖುಷಿಯಾಗಿ ಹೋಯ್ತಾರೆ. ಇಲ್ಲ ಅಂದರೆ ಹ್ಞೂ ಅಂತ ಇದೆ. ಇದೆ ನಮ್ಮ ಹುಡುಗನ ಸ್ಕೂಲ್ ಡೇ ಇದೆ, ಅದರಿಂದ ಸ್ಟೇಜ್ ಹಾಕಿದ್ದಾರೆ. ಬಾಬಾ ಅವ್ನು ಬಿಡೋಷ್ಟಲ್ಲಿ ನಮಗೆ ಬಿಟ್ಟು ಬರ್ತಿದ್ದಾರೆ ನಮ್ಮ ಮನೆಯವರು. ಅವ್ನು ಬೆಳಗ್ಗೆ ಬಿಡೋಷ್ಟಲ್ಲೇ ಸಾಕಾಗುತ್ತೆ. ಏನಂತೆ ಹೌದಾ? ಅಲ್ಲೆಲ್ಲ ಮುಂದೆ ಸ್ಟೇಜು ಅದೆಲ್ಲ ನಂಗೆ ಚೂರು ಅಳೋದಿಲ್ಲ, ಏನಿಲ್ಲ, ಆರಾಮಾಗಿ ಬಾಯಿ ಹೇಳೋದು. ಖುಷಿ. ನಿನ್ನ ಮಗ ಇಂಥದ್ದಿದ್ರೆ ಮಾತ್ರ ಖುಷಿ. ಓದು ಅಂದರೆ ಓದಲ್ಲ. ಅದೊಂದು ವೈಬ್ ಬರೋದಲ್ಲ, ಏನೋ ಒಂಥರ ಲೈಕ್ ಫಂಕ್ಷನ್ ಒಂದೇನೋ ಒಂದು ಇದ್ರ ಥರ ಫೀಲ್ ಆಗೋದಲ್ಲ. ಅಲ್ಲಿ ನಂಗೆ ಹೋದ್ರು ಹಂಗೆ ಅನ್ಸತ್ತೆ. ಸರಿ ಹೋಗೋಣ. ಒಬ್ಬ ನಮ್ಮ ಮಗನ ಬಿಟ್ಟು ಬಂದರೆ ಏನೋ ಒಂದು ಯಾವುದೋ ದೇಶ ಗೆದ್ದಂಗೆ, ಯುದ್ಧ ಗೆದ್ದ ಫೀಲ್ ಆಗುತ್ತೆ ಬೆಳಗ್ಗೆ ಹೊತ್ತು. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಪಾಟ್ ಅಂತ ಅಲ್ವಾಪಿ? ಅದಂತೂ ಬರೋದ ಏನೋ ಬರ್ಬಿಡ್ಕೊ ಪೀಸ್ ಅಂತಾರಲ್ಲ, ಒಂದು ದೊಡ್ಡ ಟಾಸ್ಕ್ ಫಿನಿಶ್ ಮಾಡಿದ್ರು ನಾವು ಅವತ್ತಿಂದಲ್ಲ ಹಂಗೆ ಅನಿಸ್ತದ. ನೆಲ್ಲಿಕಾಯಿ ಜ್ಯೂಸ್ ಮಾಡಕ್ಕೆ ನಿಂತೀನಿ. ಇವಾಗಲೇ ನನ್ನ ಕಾಫಿ ಕಟ್ಟೈತೆ, ಬಿಸಿನೀರು ಬಿಟ್ರೆ ಇನ್ನೇನು ಅದು ಇದು ಮಾಡ್ಬಿಡ್ತೀನಿ. ಹೌದಾ? ಬಟ್ ತಿಂಡಿ ತಿನ್ಬೇಕಲ್ಲ. ತಿಂಡಿ ತಿಂದು ಅದನ್ನ ಕುಡಿಯೋದು ಇವತ್ತ. ಟೀ ಕಾಫಿ ಬೇಡ. ತಿಂಡಿ ತಿಂದು ನೆಲ್ಲಿಕಾಯಿ ಜ್ಯೂಸ್ ಕುಡಿತಾರೆ ನೋಡಿ ನಮ್ಮ ಮನೆದೇವ್ರು. ವಿಚಿತ್ರ. ಹೊರಗೆ ಹೋದಲ್ಲಿ ಆ್ಯಪಲ್ ಜ್ಯೂಸ್ ಕುಡ್ದೆ. ನಿನ್ನಿಂದ ನಂಗೂ ಬರತ್ತದೆ. ಬೈಬಾರ್ದು ಅದಕ್ಕೆ. ಏನಂತಾರದ ಗಂಡನಿಗೆ ಬೈದರೆ ಹಂಗೆ. ಆ್ಯಪಲ್ ಜ್ಯೂಸ್ ಏನೋ ಕುಡಿದು ಬಂದ ಮಾಡ್ಕೊಂಡು. ನೆನೆ ಏನಾಯ್ತು ಗೊತ್ತಾ ಫ್ರೆಂಡ್, ನಮ್ಮ ಅಣ್ಣಂಗೆ ಕಾರ್ ಕೊಡೋಕೆ ಹೋಗಿದೆ. ಅಲ್ಲಿ ನಾವು ಟ್ರಿಪ್ ಹೋಗಿದ್ವಲ್ಲ, ಪುನಃ ರಿಟರ್ನು ಕಾರೆಲ್ಲ ವಾಶ್ ಮಾಡಿಸ್ಬಿಟ್ಟು ಕೊಡೋಕೆ ಹೋಗಿದೆ. ಕೊಡೋಕೆ ಹೋದಾಗ ಮಾತಾಡ್ತಾ ಆ್ಯಪಲ್ ಜ್ಯೂಸ್ ಹೇಳಿದೆ. ನಮ್ಮ ಆ್ಯಪಲ್ ಮಿಲ್ಕ್ ಶೇಕ್ ಹೇಳಿದೆ, ಅವ್ನು ಆ್ಯಪಲ್ ಜ್ಯೂಸ್ ಸಾಕು ಅಂದ. ಆ್ಯಪಲ್ ಮಿಲ್ಕ್ ಶೇಕ್ ಅಂದರೆ ಕೋಲ್ಡೇ ಬರೋದು. ಅದು ಎತ್ತಾಕಿದೆ ಅನ್ನೋ ನಮ್ಮದು ಒಂದು ಭಾವನೆ ಆಗುತ್ತೆ. 2 ದಿನ ರೆಡಿ ಆಗುತ್ತೆ ಈ ತಿಂಡಿ ತಿನ್ನುವ. ಅದಾದಮೇಲೆ ಏನೋ ಕಾಫಿ ಟೀ ಏನೋ ಸ್ಕಿಪ್ ಮಾಡಿದ್ದಾರೆ ನಮ್ಮ ಮನೆ ದೇವರು. ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದಂತವ್ರೆ. ಕುಡ್ದು ಮುಂದಿನ ಕೆಲಸಗಳು ಏನೇನಂತ ನೋಡೋದ. ತಿನ್ಬೇಕು ಅಲ್ವಾ? ಮಮ್ಮಿ ಬೆಳಿಗ್ಗೆ ಕಾಲ್ ಮಾಡ್ಯಾರ. ಎಷ್ಟು ಇನ್ನ ಸಡನ್ ಮಮ್ಮಿ ಯೂಶುವಲಿ ಮಾರ್ನಿಂಗ್ ಕಾಲ್ ಮಾಡಂಗಿಲ್ಲ. ಕಾಲ್ ಮಾಡಿ ವೈಕುಂಠ ಏಕಾದಶಿ ಐತಿ, ಉಪವಾಸ ಇರಕ್ಕಾಗ್ಲಿ ಅಂದ್ರೆ ಅಟ್ಲೀಸ್ಟ್ ಇವತ್ತು ಪೂರಾ ದಿನ ಅನ್ನನ ತಿನ್ಬೇಡ್ರಿ ಅಂತ. ಅವ್ರಿಗೆ ಗೊತ್ತಾಯ್ತು ನನ್ನ ಮಗಳು ಉಪವಾಸ ಇರಲ್ಲ ಅಂತ. ಉಪವಾಸ ಇದ್ದಾಗ್ಲೇನೆ ಎರಾಬ್ರಿ ತಿಂತಾಳೆ ಅಂತ. ಇಲ್ಲ ಅವ್ರು ಸ್ಮೈಲ್ ಮಾಡ್ರಿ. ಯಾವಾಗ ಗೊತ್ತೈತಿ ನಾ ಏನಂದೆ, ಇದನ್ನ ಏನ್ ಮಾಡತಿ ಅಂದ್ರೆ ಶಾವಿಗೆ ಉಪ್ಪಿಟ್ಟು ಮಾಡದೆ ನೀ ಅಂತಂದೆ. ಅವ್ರು ಸ್ಮೈಲ್ ಮಾಡಕತ್ರ ಅಂದ್ರೆ ಈಗ ಉಪವಾಸ ಮಾಡ್ಬೇಡ ಅಂತ ಹೇಳಕ್ ಆಗಲ್ಲ ಅವ್ರಿಗೆ. ಆಲ್ರೆಡಿ ಮಾಡತ್ತವಳು ಟೇಸ್ಟ್ ಅದು ನೋಡಿರ್ತಾಳೆ, ಹಿಂಗ ಅನ್ಸಿಲ್ಲ, ಅದಕ್ಕೆ ಅನ್ನ ತಿನ್ಬೇಡ್ರಿ ಅಂತ ಹೇಳ್ಬಿಟ್ರು ಅವ್ರು. ಸೊ ಇವತ್ತು ವೈಕುಂಠ ಏಕಾದಶಿ ಇರುವ ಪ್ರಯುಕ್ತ ನಾವು ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆವರೆಗೂ, ಅಂದರೆ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ವರೆಗೂ ಅನ್ನನ ಮುಟ್ಟಲ್ಲ. ಅನ್ನ ಮುಟ್ಟಲ್ಲ ಅಂದರೆ ಅನ್ನ ಪದಾರ್ಥದ ಯಾವುದೇ ಆಹಾರಗಳನ್ನು ನಾವು ಅಡುಗೆ ಮಾಡೋಲ್ಲ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಐತಲ್ಲ, ಇದು ಇಷ್ಟಿಷ್ಟು ಉದ್ದದ ಕ್ಯಾರೆಟ್ನ ತಂದಿಟ್ಟವಳೆ ನಮ್ಮ ಮನೆ ದೇವರು. ಏನೋ ಕ್ಯಾರೆಟ್ ಅಲ್ವಾ ಮಾಡ್ತೀನಿ ಅಂತ ತಂದಿಟ್ಟೆ 2 ದಿನ ಆಯಿತು. ನೆಪ ಹೇಳ್ತಾಳೆ ತುಪ್ಪ ಇಲ್ಲ ಅಂತ. ಇವತ್ತು ಹೋಗ್ಬಿಟ್ಟು ತುಪ್ಪ ತಂದ್ಬಿಟ್ಟು ಕ್ಯಾರೆಟ್ ಅಲ್ವಾ ಮಾಡಿಸೇ ಬಿಡ್ತೀನಿ. ನೋಡೋದೆ ಕತೆ ಎಲ್ಲ ಜೀವನ ಇದು. ಕತೆ ಹೊಡಿಯೋದ್ರಲ್ಲೇ ಎಕ್ಸ್ಪರ್ಟ್ಗಳು. 2 ದಿನ ಆಯ್ತಲ್ವ ಅಪ್ಪಿ ಇದು ಕ್ಯಾರೆಟ್ ಅಲ್ವಾ ಮಾಡ್ತೀನಿ. ಇವತ್ತು ನೋಡೋದೆ ಇವತ್ತು. ಇವತ್ತು ಹೋಗ್ಬಿಟ್ಟು ತುರ್ದು ಕೊಡ್ತೀನಿ, ತುಪ್ಪನೂ ತಂದು ಕೊಡ್ತೀನಿ. ಓಕೆನಾ? ನೋಡೋದ ಅದು ಯಾವ 2 ದಿನ ಆಯ್ತು, ಈಗೇನು ಒಳ್ಳೆ 1 ವೀಕ್ ಆದಂಗೆ ಹೇಳ್ತಿಲ್ಲ. ಅದೆಷ್ಟು ಚಂದವಾಗಿ ಮಾಡ್ತೀವಿ ನೋಡ್ತೀನಿ ನಡಿ. ಫಸ್ಟ್ ನಿನ್ನ ಮಗನ ಕರ್ಕೊಂಡು ನಡಿಯಪ್ಪ. ಏನದು? ಹಿಡ್ಕೋದ್ನ ಬಿಸಾಕ್ಬಿಡ. ಹಿಡ್ಕೋದ್ನ ಬಿಸಾಕ್ಬಿಡೋಣ. ಈ ಸೆಟ್ ಟರ್ನ್ ಮಾಡು. ರಜತ ಮಹೋತ್ಸವ ಗೋಲ್ಡನ್ ಜೂಬ್ಲಿ, ಸಿಲ್ವರ್ ಜೂಬ್ಲಿ ತಾನೇ?
ಸಿಲ್ವರ್ ಜೂಬ್ಲಿದು ಇನ್ವಿಟೇಷನ್ ಅದು ಸ್ಕೂಲ್ ಡೇದು ಥ್ಯಾಂಕ್ಸ್ ಕಮ್ ಟು ಏನ ಅಗಸ್ತ್ಯ ಕಮ್ ಅಲ್ಲೇ ಮಮ್ಮಗೆ ಏನ ಏನದು ಮಮ್ಮಿ ಎನ್ವಲಪ್ಪಲ್ಲಿ ಇದೆ ಸರ್ಪ್ರೈಸ್ ಇವನಿಗೆ. ಅದೇ ಅದ್ರ ಮೇಲೆ ಕರೆ ಕೊಟ್ಟಾರಲ್ಲ ಪೇರೆಂಟ್ಸ್ಗೆಲ್ಲ ಒಂದು ಇನ್ವಿಟೇಷನ್ ಕೊಟ್ಟಾರಲ್ಲ ಈ ಕಡೆ ಟರ್ನ್ ಮಾಡು ಅದ್ರ ಮೇಲೆ ಏನದ ನೋಡೋಣ ಅಗಸ್ತ್ಯ ಈ ಸೈಡ್ ಎನ್ವಲಪ್ನ ಟರ್ನ್ ಮಾಡಿ ಇಲ್ಲಿ ಬರ್ತಾರಲ್ಲ ಅಗಸ್ತ್ಯ ಆ್ಯಂಡ್ ಪೇರೆಂಟ್ಸಾ ಹಾಕೋ ಇತ್ತು ತುಪ್ಪ ಅಂದು ತುಪ್ಪ ತಗೋದೆ ಕ್ಯಾರೆಟ್ ಅಲ್ಲ ಇದೇನೋ ಚಿಕ್ಕದು 180 ರುಪೀಸ್. ಏನೋ ಅನಿಸ್ತವನೆ ಆಹಾ ಏನಾರು ಅನಿಸ್ತಂತ ಅನ್ಕೊಟ್ರೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಆರ್ಟ್ ನಿನಗಿದೆಯಲ್ಲ ಹೃದಯ ಅದಕ್ಕೆ ಕೊಟ್ಟಿಲ್ಲ. ಸೊ ಈಗ ನಾನು ಆವಾಗಲೇ ಹೇಳ್ದಂಗೆ ಫ್ರೆಂಡ್ಸ್ ತುಪ್ಪ ತಂದ್ಕೊಟ್ಟಿದ್ದೀನಿ. ನಾ ಇವತ್ತು ಅದು ನೋಡಲೇಬೇಕು ಹೆಂಗೆ ಮಾಡ್ತಾಳೆ ಕ್ಯಾರೆಟ್ ಅಲ್ವಾ ಅಂತ. ಅವ್ರ ಅಮ್ಮ ಒಂದು ಸತಿ ಮಾಡಿದ್ರು ಸೂಪರಾಗಿತ್ತು. ಈಗ ಇವಳು ಹೆಂಗೆ ಮಾಡ್ತಾಳೆ ಅಂತ ನೋಡಬೇಕು. ಮಹಾತಾಯಿ ನೋಡಿ ಫ್ರೆಂಡ್ಸ್, ನನ್ನ ಕೈಲಿ ನಮ್ಮ ಮನೆಯದಲ್ಲಿ ಏನೇನು ಕೆಲಸ ಮಾಡಿಸ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ವಿತ್ ಪ್ರೂಫ್ ನೋಡಿ. ಹಾಂ ಇಷ್ಟು ನೋಡಿ ಗೈಸ್ ಇವಾಗ ತಾನೇ ಮಾಡಿ ಇಲ್ಲಿ ನೋಡಿಲಿ ಇಲ್ಲಿ ನೋಡಿಲಿ ಕೈ ತೋರಿಸು ನೋಡಿಲಿ ಇಲ್ಲಿ ನೋಡಿ ಕ್ಯಾರೆಟ್ ಎಲ್ಲ ಖಂಡಿತ ಈಗ ಬಿಟ್ಟಿದ್ದು ಲೇ ನೋಡಿ ಎಷ್ಟು ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಅಂದ್ಲ. ಫಸ್ಟು ಕ್ಯಾರೆಟ್ ತಂದಿದ್ದು ನಾನೇ ಅದಕ್ಕೆ ತುಪ್ಪ ತಂದಿದ್ದು ನಾನೇ. ಈಗ ಕ್ಯಾರೆಟ್ ಕೊನೆಗೆ ತುರ್ದು ಕೊಟ್ಟಿದ್ದು ನಾನೇ. ಅದೇನೆ ಈಗ ಅದೊಂದು ಬಾಕಿ ಐತಿ ಫ್ರೆಂಡ್ಸ್. ಬ್ಯಾಡ ತಗೋ ನಿನ್ನ ಕೆಲಸ ಮಾಡೋದು ಬಿಡೋದು ಬೇಡವಾ? ನೀನ್ ಕೆಲಸ ಮಾಡ್ತೀನಿ ಗೊತ್ತಾಗೋದು ಬೇಡವಾ? ಆಯ್ತು ಮಗಳೇ ಕೆಲಸ ಮಾಡಿ ನೆನಸ್ತೀನಿ. ಈಗ ದೇವಸ್ಥಾನಕ್ಕೆ ಹೋಗ್ಬೇಕು. ನೋಡ್ತಿರ್ಬೋದು ನೀವು ಇಲ್ಲಿ ವೈಕುಂಠ ಏಕಾದಶಿ ಇಲ್ಲೊಂದು ನಮ್ಮ ಮನೆ ಹತ್ರ ಒಂದು ದೊಡ್ಡ ಗಣೇಶನ ದೇವಸ್ಥಾನ ಇದೆ. ಅಲ್ಲಿ ತುಂಬ ವಿಜೃಂಭಣೆಯಾಗಿ ಮಾಡ್ತಿದ್ದಾರೆ. ಸೊ ಆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡ್ಕೊಂಡು ಬರೋಣ. ನೋಡಿ ಇಲ್ಲಿ ಹೋಯ್ತಾ ರೋಡಲ್ಲಿ ಎಷ್ಟು ಡೆಕೋರೇಷನಾಗಿ ಅಲಂಕಾರ ಮಾಡಿದ್ದಾರೆ. ನೋಡಿ ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ. ಹೂವಲ್ಲೇ ತುಂಬಿಸ್ಬಿಟ್ಟಿದ್ದಾರೆ ದೇವ್ರನ್ನ. ನೋಡೋಕ್ಕೆ ಕಣ್ಣು ಸಾಲದು ಅಷ್ಟು ಚಂದ ಮಾಡಿದ್ದಾರೆ. ಅಂತಿದ್ದ ಅವನೇ ಅಗಸ್ತ್ಯ ಕಾಲು ನೋವು ಅಂತ ಡೌ ಮಾಡ್ತಿಲ್ಲ ಜಾಸ್ತಿ ನೋವು ಬರುತ್ತಿತ್ತ. ಹಾಂ ಈಗ ಹೋಯ್ತಾವ ಇನ್ನೂ ಹೋಯ್ತಾ ಈಗೇನು ಡೌ ಮಾಡ್ತಿಲ್ಲ ತಾನೆ? ಹೊಟ್ಟೆ ಹಸ್ತಾನೆ ದೇವಸ್ಥಾನದಲ್ಲಿ ಇಲ್ಲೇ ಕೂತ್ಕೊತಿತ್ತು. ಲಕ್ಷ್ಮಣ ಮಗ ಅಂತ ಎಷ್ಟು ಸಾಧನೆ ಮಾಡ್ತೀವಿ. ಸೊ ಈಗ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಆಲ್ಮೋಸ್ಟ್ 9 ಗಂಟೆ ಆಯಿತು. ಇದು ವೈಕುಂಠ ಏಕಾದಶಿ ಎಲ್ಲ ದೇವಸ್ಥಾನದಲ್ಲೂ ಆಲ್ಮೋಸ್ಟು ಎಲ್ಲೆಲ್ಲಿ ದೊಡ್ಡ ದೇವಸ್ಥಾನ ಇದೆ ಫುಲ್ಲು ಜನ ಕ್ಯೂ ನಿಂತವ್ರೊಳ್ಳೆ ಶಿವರಾತ್ರಿಗೆ ಇರುತ್ತಲ್ಲ ಆ ಥರ. ಸೊ ಅಂತೂ ಇಂತೂ ದರ್ಶನ ಮಾಡ್ಕೊಂಡು ಬಂದ್ವಿ. ನಮ್ಮ ಹುಡುಗ ಹೆವಿ ಕಾಲು ನೋವು ಅಂತ ಅಳ್ತಿದ್ದ. ಒಂದು ಸ್ವಲ್ಪ ಹೊರಗಡೆ ಕರ್ಕೋಗಿದ್ದಕ್ಕೆ ಸ್ವಲ್ಪ ಮರ್ತೇ ಬಿಟ್ಟ ಈಗ ಕಾಲು ನೋವು ಹೋಯ್ತು ಅಂತ. ಸೊ ಈಗ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ನಮ್ಮನೆ ದೇವರು ಕ್ಯಾರೆಟ್ ಹಲ್ವಾ ಮಾಡಿದ್ದಾರೆ ಫ್ರೆಂಡ್ಸ್. ಹೆಂಗೆ ಮಾಡಿದ್ದಾರೆ ಅಂತ ನಿಮಗೆ ಅದನ್ನು ನೋಡಿ ಟೇಸ್ಟ್ ಮಾಡಿ ರಿವ್ಯೂ ಕೊಡ್ತೀನಿ. ಸೊ ನೋಡೋರಂತೆ ಅವಾಗಿಂದ ಬಿಲ್ಡಪ್ ಕೊಡ್ತಿದ್ವು. ನಾನೇ ಎಲ್ಲ ಹೆಚ್ಕೊಟ್ಟಿದ್ದೆ. ಸೊ ನೋಡೋದು ಹೆಂಗೆ ಮಾಡಿದ್ದಾರೆ ಅಂತ. ಗಿಡ ವಾಟರ್ ಮೆಲನ್ ಸೀಡ್ಸ್ ಅದು ಒಂದು ಡ್ರೈ ಫ್ರೂಟ್ಸೇ ಅಲ್ಲ. ಅದೆಲ್ಲ ಇರಲಿ. ಫಸ್ಟ್ ಕ್ಯಾರೆಟ್ ಹಲ್ವಾ ಇರಲಿ ನೋಡಿ ಫ್ರೆಂಡ್ಸ್. ಕ್ಯಾರೆಟ್ ಹಲ್ವಾ ತಿನ್ನಕ್ಕೆ ಇವಳು 4 ಕೊಟ್ಟಿದ್ದಾಳೆ. ಆ ಕಡೆಯಿಂದ ಇದ್ರಲ್ಲಿ ಏನೋ ಕಚ್ಕತ್ತಿಲ್ಲ ಅಂದರೆ ಆ ಲೆವೆಲ್ ಮಾಡಿದ್ಯಾ ಅಂತನಾ? ಬಂತಿಲ್ಲೋ ಒಟ್ಟು ತಪ್ಪು ಹುಡುಕ್ಬಾರ್ದಂಗೆಲ್ಲ. ಅರ್ಧ ಗಂಟೆ ನಿಂತು ಮಾಡೀನಿ. ಹೆಂಗಾಗೈತೆ ಹೇಳ? ಮಸ್ತ್ ಆಗೈತಿ. ಒಂದು ತಕ್ಕ ಮಟ್ಟು ಮಾಡಿದ್ಯಲ್ಲ. ತಕ್ಕ ಮಟ್ಟಿಗೆ ಅಂದ್ರೆ ಏನಿಲ್ಲ. 100%ಗೆ ಎಷ್ಟು 99 ಕೊಡ್ತೀಯೋ 100 ಕೊಡ್ತೀಯೋ. ಎರಡನೇ ಆಪ್ಷನ್ ಇರೋದು. ಎರಡೇ ಆಪ್ಷನು. ನಿಮ್ಮ ಅಮ್ಮಂಗೆ ಕಂಪೇರ್ ಮಾಡಿದ್ರೆ 40% ಮಾಡಿ.
ಅಮ್ಮಗೆಲ್ಲ ಕಂಪೇರ್ ಮಾಡಬಾರ್ದ. ಸೂಪರ್ ಇದೆ ಫ್ರೆಂಡ್. ಇವ್ರು ಕೊಟ್ಟಿದ್ದು ಬಿಲ್ಡಪ್ಪು ಅಲ್ಲಿ ಹೋಗ್ಬಿಟ್ಟು ಆ ಕ್ಯಾರೆಟ್ನ ಹುಡುಕಿ ಇಷ್ಟು ದೊಡ್ಡ ಕ್ಯಾರೆಟು ಸೀಸನ್ ಐತೆ ನಾ ಕ್ಯಾರೆಟಲ್ಲೂ ಮಾಡಲೇಬೇಕು ಅಂತ ಕೊಟ್ಟಿದ್ದು ಬಿಲ್ಡಪ್ ನೋಡ್ತಿದ್ದೆ ನಾನು. ಇವಳು ಕೊಡ್ತಿರೋದಕ್ಕೆ ಏನೋ ಹೊಗೆ ಆಗ್ತಾಳೆ ಹಂಗನಿದೆ. ಫಾರ್ ದಿ ಫಸ್ಟ್ ಟೈಮ್ ಹದವಾಗಿ ತುಪ್ಪ, ಹದವಾಗಿ ಸಕ್ಕರೆ, ಕ್ಯಾರೆಟು ಎಲ್ಲ ಕ್ಲೀನಾಗಿ ಮಾಡೋಣ. ಯಾಕಂದರೆ ಅದ್ರಲ್ಲಿ ನಂದು ಸ್ವಲ್ಪ ಕೈ ಜೋಡಣೆ ಇತ್ತು. ನಾನು ಕೈ ಜೋಡಿಸಿದ್ದೆ. ಕೊಟ್ಟಿದ್ದು ನಾನೇ, ತುಪ್ಪ ತಂದು ಕೊಟ್ಟಿದ್ದು ನಾನೇ, ತುಪ್ಪ ನಾನು ಬಂದಿರ್ಲಿಲ್ಲೇನಾ, ಕ್ಯಾರೆಟ್ಗೆ ದುಡ್ಡು ಕೊಟ್ಟಿದ್ದು ನಾನೇ. ಅದರಿಂದ ಚೆನ್ನಾಗಾಗಿದೆ. ಯಾಕಂದ್ರೆ ನನ್ನ ಪ್ರೀತಿ ಸೇರಿದೆಯಲ್ಲ, ಅದಕ್ಕೆ ನಿಂಗೆ ಮಾಡಿಕೊಟ್ರೆ ತಿನ್ಸಾತೇನಲ್ಲ. ನನ್ನ ಪ್ರೀತಿ ಸೇರಿರೋದಕ್ಕೆ ಚೆನ್ನಾಗಾಗಿದೆ ಫ್ರೆಂಡ್ಸ್. ತಿನ್ನಿ 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 ತಿನ್ನಿ. ನಿಮ್ಮ ಜೋಕ್ಸ್ ಎಲ್ಲ ಸೂಪರ್ ಆಗೈತೆ ಮಾತ್ರ. ಲೈಟ್ ಆಗೈತಲ್ಲ, ಸ್ವೀಟ್ ಅಂದ್ರೆ ಕಡಿಮೆ ಆತೇನೋ ಸ್ವೀಟ್, ಇನ್ನೂ ಸ್ವಲ್ಪ ಬೇಕಿತ್ತೇನೋ ಅಂತ. ನಮ್ಗೆ ಸಾಕು. ಮತ್ತೆ ಆಮೇಲೆ ಮಾಡಕ್ಕೆ ಹೋಗಿ ಕೆಡ್ಸೋದು ಬೇಡ ಅಂತ ಹೇಳಿ. ಪ್ರಾಬ್ಲಮ್ ಏನು ಗೊತ್ತಾ ಫ್ರೆಂಡ್ಸ್, ಇದ್ರಲ್ಲಿ ನಮ್ಮ ಮಗಂಗೆ ಎಂಥ ಪೃಷ್ಟಾನ್ನ ಭೋಜನ ಮಾಡಿಕೊಟ್ರು ಅನ್ನದ ಗಿರಾಕಿ. ಅನ್ನ ಅನ್ನ ಅನ್ನ, ಹಾಲು ಅನ್ನ, ಹಾಲು ಅನ್ನ ಮತ್ತು ಕುರುಕ್ಲು ತಿಂಡಿ ಇವೆರಡೇ ತಿನ್ನೋದವನು. ಅದು ಫೋರ್ಸ್ ಮಾಡಿ ನಾನೆಲ್ಲ ತಿನ್ನಲೇಬೇಕು, ನಾ ಏನು ಕೊಡಲ್ಲ ಅಂತಿಟ್ರೆ ಮಾತ್ರ ತಿಂತಾನ ಅವನು. ಇದನ್ನ ತಿನ್ಲೇ ಇಲ್ಲ ಅಷ್ಟ. ಚೆನ್ನಾಗಿದೆ ಅತ್ತ ಹೊಡ್ಸ್ಕೊಂಡ ಅತ್ತ, ಬಟ್ ಸ್ಟಿಲ್ ಒಂದು ಚೂರು ಬಾಯಾಗ ಹಾಕ್ಲಿಲ್ಲ ಅದನ್ನ. ಅದೇ ಬೇಜಾರು. ದೋಸೆನೂ ಅಷ್ಟೇ, ನನ್ನ ಫೋರ್ಸ್ ಮಾಡಿ ಏನೋ ಕೊಡಲ್ಲ ಅಂತ ಒಂದು ದೋಸೆ ತಿಂದ, ಅದು ತಿಂತ ಇಲ್ಲ. ಪುಣ್ಯಾದ್ಗೀತೆ ಏನ್ ಮಾಡೋದು, ದೋಸೆ ಅಂತ ನನ್ಗೆ ದೋಸೆ ಹಾಕೊಂಡು ಅವಳು ದೋಸೆ ಹಾಕ್ಬಿಟ್ಟು ಹಂಚು ಗಿಂಚು ಎಲ್ಲ ಎತ್ತೆ ಹಾಕ್ಬಿಡೋಳೆ. ಯಾವ ತಿನ್ನಂಗಿಲ್ಲ ಅಂತ ಗೊತ್ತಿತ್ತು. ತಿನ್ನಿಲ್ವ ಆಮೇಲೆ ಅದು ಯಾಕೆ ತಿಂದು ಗೊತ್ತಾ, ಇವ್ರೇನು ಹೇಳಿದ್ರು ಅಂದ್ರೆ ಅವಂಗ ನೆಕ್ಸ್ಟ್ ಡೇ ನಾವು ಟೆಂಟ್ ಹಾಕಿ ಪಾರ್ಟಿ ಮಾಡೋಣ ಅಂತೇಳಿ ಹೇಳತ್ತಿದ್ರು. ಅದ್ರ ಆಸೆಗಾಗಿ ತಿಂದಿದ್ದವ ಅಷ್ಟೇ. ಅಲ್ಲೇ ವಿಡಿಯೋನ ಐತಲ್ಲೇ ತಿಂದಿರೋದು. ಅದೇ ಅವೇ ತಿನ್ಸೋದು ಇಂಪಾರ್ಟೆಂಟ್ ಬಿಡು. ರೀಸನ್ ಏನಾರ ಹೇಳ್ವಲ್ಲು, ಸುಳ್ಳಾರ ಹೇಳು, ಕರೆಯಾರು ಹೇಳು, ಮಕ್ಕಳಿಗೆ ತಿನ್ನಿಸ್ಬೇಕು ಅವರಿಗೆ. ಏನು ನೋಡಪ್ಪ, ಅಮ್ಮ ಮಾಡೋ ಕೆಲಸನ ತಂದೆ ಮಾಡ್ತಾ ಇದ್ದೀನಿ. ಏನು ಅವಾರ್ಡ್ ಹೋದು ಬೇಕೇನ? ನೋಡಿ ಪಾಪಚ್ಚ ತಿನ್ನು, ಕೊಡ್ತೀನಿ ತಿನ್ನು. ಕ್ಯಾಮ್ರಾ ಹೋಗ್ತೈತಿ, ಕ್ಯಾಮ್ರಾ ಅಗು ಚೆನ್ನಾಗಿಲ್ಲ ಅಲ್ವಾ? ಚೆನ್ನಾಗಿದೆಯಾ? ನಿಜ ಹೇಳು. ಮಸ್ತ್ ಐತೆ ತಾನೆ, ಕುಡಿ ಮಗ ನೀನು. ನೋಡಿ ಹಂಗೆ ಲೆಫ್ಟ್ ರೈಟ್ ಮಾಡ್ತಾರ ಅಂದ್ರೆ ಅವಂಗ ಅರ್ಗಸ್ ಏನಂತಾರ, ಕಷ್ಟಪಟ್ಟು ತಿಂತಾರಂತಾರಲ್ಲ ಹಂಗೆ. ಇದೊಂದು ಬಾಳೆ ಉದ್ದ ಏನಂದ್ರೆ, ನಾ ದೋಸೆ ತಿನ್ನಂಗಿಲ್ಲ ಅಂತೇಳಿ ಎತ್ತಿಟ್ಟು ಬಂದ್ರೆ ಮಗುಗೆ ದೋಸೆ ತಿನ್ಸಕ್ಕೆ ತವ ತೆಗ್ದು ಹಿಟ್ಟು ತೆಗ್ದು ದೋಸೆ ಹಾಕಿ. ಮತ್ತು ನೋಡಿ ಫ್ರೆಂಡ್ಸ್, ಮಗುಗೆ ಒಂದು ಸ್ವಲ್ಪ ತುಂಬ ಹಾಕಿ ಅಂದರೆ ಅದೇ ಅನ್ನ ತಿನ್ನಿಸ್ತಾರೆ. ಅವ್ನು ಬೇಡ ಅಂತಾನಂತೆ ಎತ್ತಿಟ್ಬಿಡೋದು. ಅದೆಲ್ಲ ಬೇಡ ಅನ್ನುತ್ತೆ, ಎಲ್ಲ ಆಟ ಮಾಡುತ್ತೆ, ಹಂಗಂತ ಎತ್ತಿಟ್ಬಿಡೋದ. ಅದಕ್ಕೂ ಏಜ್ ಏನು, ನಿನ್ನ ಏಜ್ ಏನು? ತಾಯಿ ಆಗಿದೆಯಾ? ಸೊ ಹಿಂಗೆ ನಮ್ಮ ಕ್ಯಾರೆಟ್ ಹಲ್ವಾ ಮಾಡಿ ನಮ್ಮ ಮನೆ ದೇವರು ನನಗೆ ಹಲ್ವಾ ತಿನ್ನಿಸಿದ್ದಾರೆ. ತುಂಬ ದಿನಗಳಾದಮೇಲೆ, ತುಂಬ ವರ್ಷಗಳಾದಮೇಲೆ ಹಲ್ವಾ ತಿನ್ನಿಸಿದ್ದಾರೆ. ಸೊ ಹಲ್ವಾ ತಿಂದು ನಾನು ಧನ್ಯನಾಗಿದ್ದೀನಿ. ಸೊ ಹೋಪ್ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್.